ನಾನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಪೇಷಂಟ್ಸು ಮತ್ತು ಇನ್ನಿತರೆ ಲಿವರ್ ಸಿರೋಸಿಸ್ ಪೇಷಂಟ್ಸು, ಪ್ಯಾಂಕ್ರಿಯಾಟಿಸ್ ಪೇಷಂಟ್ಸು ಮತ್ತು ಡಯಾಬಿಟಿಸ್ ಪೇಷಂಟ್ಸು ಇವರಿಗೆಲ್ಲನೂ ಸೊಪ್ಪು ಮತ್ತು ತರಕಾರಿ ಪಲ್ಯ 60% ಜಾಸ್ತಿ ಅನ್ನೋದು ಕೇಳ್ತೀನಿ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಕಿಡ್ನಿ ಪೇಷಂಟ್ಸ್ ಕೇಳ್ತೀನಿ. ಕಿಡ್ನಿ ಪೇಷಂಟ್ಸ್ ಅಂದ ತಕ್ಷಣ ಇರ್ತಾರೆ, ಸೊಪ್ಪು ತಿನ್ನಬಾರ್ದು ಅಂತಲ್ಲ, ತಿನ್ನಬೇಕು. ಆದರೆ ಅದು ಮಾಡುವ ರೀತಿ ಭಾರಿ ಇಂಪಾರ್ಟೆಂಟು. ಸೊಪ್ಪು, ಅದರಲ್ಲಿನ ಆಲೂಗಡ್ಡೆ, ಅದರಲ್ಲೇ ಕಾಳುಗಳು ಇಷ್ಟು ಹಾಕಿ ಬಾಯ್ಲ್ ಮಾಡಬೇಕು. ಆ ನೀರು ತೆಗೆದಾದ್ಮೇಲೆ ಅದು ಉಪ್ಪಿರಬಾರ್ದು. ನೀರು ತೆಗೆದಿದ್ದಾದಮೇಲೆ ಎಲ್ಲ ಮಸಾಲೆನೂ ಹಾಕಬೇಕು, ಟೊಮೆಟೊ ಹಾಕಬೇಕು, ಎಲ್ಲ ಫೈನಲಿ ಬಾಯ್ಲ್ ಆದಾಗ ಏನು ಒಗ್ಗರಣೆ ಕೊಡಬೇಕು, ಅವಾಗೊಂದು ಅರ್ಧ ಟೀ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಅಥವಾ ಗಾಣದ ಎಣ್ಣೆಯಲ್ಲಿ ಒಗ್ಗರಣೆ ಕೊಡಬೇಕು. ಅದು ಇಡೀ ಫ್ಯಾಮಿಲಿಗೆ. ಆಮೇಲೆ ಆ ಪೇಷಂಟ್ಸ್ಗೆ ಎಷ್ಟು ಬೇಕು, ಸೊಪ್ಪಿನ ಪಲ್ಯ ಇರ್ಬೋದು, ತರಕಾರಿ ಪಲ್ಯ ಇರ್ಬೋದು, ಸಾರು ಇರ್ಬೋದು, ಕಾಳುಗಳಿರ್ಬೋದು, ತಗೊಂಡ್ಮೇಲೆ ಆಮೇಲೆ ಮನೆಯವರು ಉಪ್ಪು ಹಾಕ್ಕೊಳ್ಬೇಕು. ಇವರು 1 ಗ್ರಾಮ್ ಉಪ್ಪನ್ನ ಸಾಲ್ಟು ಏನು 1 ಗ್ರಾಮ್ ಉಪ್ಪನ್ನು ನಾನು ಹೇಳಿದ್ದೀನಿ ಅಷ್ಟೇನೆ ಎಂಟೈರ್ ಆ ಒಂದು ಊಟಕ್ಕೆ ಯೂಸ್ ಮಾಡಬೇಕು. ಅದು ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನ ಲಂಚ್ ಇರ್ಬೋದು, ಅಥವಾ ಡಿನ್ನರ್ ಇರ್ಬೋದು. ಸೊ ಈ ರೀತಿ ಅಡುಗೆ ಮಾಡ್ತು ಅಂತಂದರೆ ಕಿಡ್ನಿ ಪೇಷಂಟ್ಸು ಬೇರೆ ಅನ್ನ ಆಗಲಿ ರೊಟ್ಟಿ ಆಗಲಿ 25 ಪಾಲು ಜಾಸ್ತಿ ತಿನ್ನೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದರಲ್ಲಿ ಹೊಟ್ಟೆ ತುಂಬಿದಂಗೆ ಕಾಣಿಸುತ್ತೆ. ಈ ರೀತಿ ಫಾಲೋ ಮಾಡಬೇಕು. ಥ್ಯಾಂಕ್ ಯು.